ಇಬ್ಬರು ಜನಕ್ಕೆ ನಾವು ಯು ಪಿಯಿಂದ ಅರೆಸ್ಟ್ ಮಾಡಿದ್ದೀವಿ, 1 ತಿಂಗಳು ಆಯಿತು ಸುಮಾರು. ಅವರು ಇಬ್ಬರದ್ದು ಹೆಸರು ಮೊಹಮ್ಮದ್ ನವಾಜ್ ಹಸನ್ ಮತ್ತು ಕಮ್ರುಲ್ ಖಾನ್. ಅವರ ಕಡೆಯಿಂದ ನಾವು 198 ಗ್ರಾಮ್ ಗೋಲ್ಡ್ ಮತ್ತು 1.25 ಲಕ್ಷ ಕ್ಯಾಶ್, ಸುಮಾರು 1.25 ಲಕ್ಷ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000 ನಾವು ಸೀಸ್ ಮಾಡಿದ್ದೀವಿ. ಕೋರ್ಟ್ ಪರ್ಮಿಷನ್ ತಗೊಂಡು ಅದಕ್ಕೆ ನಾವು PF ಹಾಕಿದ್ದೀವಿ. ಇವತ್ತು ಇಬ್ಬರು ಜನಕ್ಕೆ ಇವರು ನಿನ್ನೆ ಅರೆಸ್ಟ್ ಮಾಡಿ ಬಂದಿದ್ದಾರೆ. ಮತ್ತು ಕೋರ್ಟ್ ಪರ್ಮಿಷನ್ ತೊಗೊಂಡು ಹೋಗಿ ಮತ್ತೆ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಾಜರು ಮಾಡಿ ಬಂದಿದ್ದಾರೆ. ಅವರಿಬ್ಬರದ್ದು ಹೆಸರು ಅಕ್ಷಯ್ ಅಂಬೋರೆ ಮತ್ತು ಕುನಾಲ್ ರಿಷಿ. ಇವರು ಇಬ್ಬರು ನಯಾಗಾಂವ್ ಮಹಾರಾಷ್ಟ್ರ ಅವರು ಇದ್ದಾರೆ. ಈ 4 ಜನ ಸೇರಿ ಆಫೆನ್ಸ್ ಮಾಡಿದ್ದಾರೆ. ಇವರೇ 4 ಜನ ಮೇನ್ ಪರ್ಸನ್. ಈ 4 ಜನ ಮೇನ್ ಪರ್ಸನ್ಸ್ ಇದ್ದಾರೆ. ಇನ್ನಿಬ್ಬರು ಇದ್ದರು, ಒಬ್ಬರು ಡ್ರೈವರ್ ಮತ್ತು ಇನ್ನೊಬ್ಬರು ಪರ್ಸನ್. ಅವ್ರಿಗೆ ಇಂಟೆನ್ಷನಲ್ ಆಗಿ ನಾವು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ನಮ್ಮ ಎಫರ್ಟ್ ಅವರಿಗೆ ಕೂಡ ಹಿಡಿಬೇಕು ಅಂತ ಕಂಟಿನ್ಯೂ ಇದೆ. ಈ ಇಬ್ಬರು ಕಡೆಯಿಂದ ನಮಗೆ ನಮ್ಮ ಕೇಸಲ್ಲಿ, ಇನ್ನೊಂದು ಸರಿ ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನಮ್ಮ ಕೇಸಲ್ಲಿ ಇದು ಇಬ್ಬರು ಕಡೆಯಿಂದ ನಮಗೆ 30 ಗ್ರಾಮ್ ಗೋಲ್ಡ್ ಮತ್ತು 1.25 ಲ್ಯಾಕ್ ಕ್ಯಾಶ್ ಸಿಕ್ಕಿದೆ ನಮಗೆ. ಓಕೆ, ಯು ಪಿಯಿಂದ ಇಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರಿಬ್ಬರದ್ದು ಹೆಸರು ಮೊಹಮ್ಮದ್ ನವಾಬ್ ಹಸನ್ ಮತ್ತು ಕಮ್ರುಲ್ ಖಾನ್. ಅವರ ಕಡೆಯಿಂದ 198 ಗ್ರಾಮ್ ಗೋಲ್ಡ್ ಮತ್ತು 1.55 ಲ್ಯಾಕ್ ಕ್ಯಾಶ್, ಟೋಟಲ್ ವ್ಯಾಲ್ಯೂ 26,30,000. ಬರೇ ಬದಾಮಿದು ಅಷ್ಟೇ. ಅದು ಏನು ಇನ್ಕ್ವೈರಿ ಅದನ್ನು ಹೇಳ್ತಾ ಇದ್ದೀನಿ. ಫಸ್ಟ್ ಅದೇ ಕೇಸ್. ಹಾಂ, ಅಲ್ಲ ಯು ಪಿ ಅದೇ ಈ ಬ್ಯಾಂಕ್ ರಿಲೇಟೆಡ್ ಮೊನ್ನೆ ನಾವು ಹಿಡಿದಿದ್ದೀವಿ, ಅದರ ಬಗ್ಗೆನೇ ಡಿಟೇಲ್ ಹೇಳ್ತಾ ಇದ್ದೀನಿ. ಹಾಂ, ಮಹಾರಾಷ್ಟ್ರದಿಂದ ಈ ಡೆವಲಪ್ಮೆಂಟ್. ಎಸ್.